ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ದವರು ಉದ್ಯೋಗ ಮೇಳ ಅಂತ ಏನು ಮಾಡಾಕತ್ತಾರ, ಬಹುಶಃ ಮೇಲ್ನೋಟಕ್ಕೆ ಇದು ಕಾಟಾಚಾರಕ್ಕೆ ಮಾಡಾಕತ್ತಾರ ಅಂತೇಳಿ ನಾನು ನೇರವಾಗಿ ಆರೋಪನ ಮಾಡ್ತೇನೆ. ಯಾಕೆ ಮೇಲ್ನೋಟಕ್ಕೆ ಆರೋಪನ ಮಾಡ್ತೀನಂದ್ರೆ, ಎಲ್ಲ ಜಿಲ್ಲೆಗಳಲ್ಲಿ ಉದ್ಯೋಗ ಮೇಳನ ಮಾಡ್ತಾರೆ. ಎಷ್ಟು ಜನರಿಗೆ ಈಗಾಗಲೇ ಯುವಕರಿಗೆ ಅವ್ರನ್ನ ಉದ್ಯೋಗನ ನೀಡಿದ್ದಾರೆ, ಯಾವ ಜಿಲ್ಲೆಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಉದ್ಯೋಗ ನೀಡಿದ್ದಾರೆ. ಮತ್ತು ನಾಳೆ ನಲ್ರಿ ಉದ್ಯೋಗ ಮೇಳ ಬೆಂಗಳೂರದವ್ರಿಗೆ ಇವೆಂಟ್ ಕೊಟ್ಟರು. ಬಿಜಾಪುರದೊಳಗೆ ಸಾಕಷ್ಟು ಈ ಇವೆಂಟ್ದವ್ರು ಮಾಡ್ಬೋದು. ಅದನ್ನು ಬಿಟ್ಟು ಬೆಂಗಳೂರದವ್ರಿಗೆ ಇವೆಂಟ್ ಕೊಟ್ಟು ಎಲ್ಲ ಜಿಲ್ಲಾದಾಗ ನಡ್ಸ್ಕೊಂಡು ಹೋಗ್ತಾರೆ. ಬೆಂಗಳೂರದವ್ರು ಇವೆಂಟ್ ತೊಗೊಂಡು ಕಿಸಿಂದ ಬಿಜಾಪುರದವ್ರಿಗೆ ಕೆಲಸ ಕೊಡ್ತಾರೆ. ಅದನ್ನು ಡಿವೈಡ್ ಮಾಡಿ, ನೀವು ಇದನ್ನು ಮಾಡು, ನೀವು ಇದನ್ನು ಮಾಡು. ಅದನ್ನೇ ನೇರವಾಗಿ ಬಿಜಾಪುರದವ್ರಿಗೆ ಕೊಟ್ಟಿದ್ದಾರೆ ಅಂದ್ರೆ ಸಾಕಷ್ಟು ಒಂದು 3-4 ತಿಂಗಳು ಅವರು ಉಪಜೀವನ ನಡೀತಿತ್ತು, 2-3 ಜನರಿಗೆ ಉದ್ಯೋಗ ಹಾಕಿತ್ತು. ಅದನ್ನು ನೇರವಾಗಿ ಅವ್ರು ಬೆಂಗಳೂರದ ಇವೆಂಟ್ದವ್ರಿಗೆ ಕೊಟ್ಟು, ಇಲ್ಲಿ ಆ ಬೆಂಗಳೂರು ಇವೆಂಟ್ದವ್ರು ಏನು ತಾವು ಮಾಡಂಗಿಲ್ಲ, ಇಲ್ಲಿ ಬಂದು ಬೇರೆ ಬೇರೆ ಸ್ಥಳೀಯದವ್ರನ್ನ ಕೊಡ್ತಾರೆ. ಬೆಣ್ಣೆ ಎಲ್ಲ ಅವ್ರು ತೊಂಡು ಇಲ್ಲಿ ಏನದಲ್ಲ ಹಂಚ್ದಂಗೆ ಕೆಳಗಿನವ್ರಿಗೆ ಮಾಡ್ತಾರೆ. ಅದಕ್ಕಾಗಿ ಮೊನ್ನೆ ಈ ನಿಗಮದ ಅಧ್ಯಕ್ಷರಿಗೆ ನಾನು ತಿಳಿಸ್ತೀನಿ, ಈ ಹಿಂದೆ ಸಾಕಷ್ಟು ITI ಏನು ಕಚೇರಿಯಿಂದ ಉದ್ಯೋಗ ಮೇಳನ ಮಾಡಿದರು. ಅದರೊಳಗೆ ಎಷ್ಟು ಜನರು ಯುವಕರಿಗೆ ಉದ್ಯೋಗನ ಸಿಕ್ತು. ಈಗ ನೀವು ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಹಾಕಿದ್ದೀರಿ, ಪ್ರವೇಶ ಉಚಿತ, ಉದ್ಯೋಗ ಖಚಿತ. ನಾಳೆ ನೀವು ಎಷ್ಟು ಸಾವಿರ ಜನರಿಗೆ ಉದ್ಯೋಗನ ಕೊಡ್ತೀರ ಅಂತ ಹೇಳಿ ನೀವು ಬಹಿರಂಗ ಪಡಿಸ್ಬೇಕು. ಆ ನಿಟ್ಟಿನಲ್ಲಿ ಏನು ದೊಡ್ಡ ದೊಡ್ಡ ಕಂಪ್ನಿಯವ್ರು ಅದಾರಲ್ಲ, ನಾಳೆ ಯುವಕರಿಗೆ ಯುವತಿಯರಿಗೆ ನಾಳೆ ಸಾಕಷ್ಟು ಬರೀ ಕಾಗದೊಳಗೆ ಅವರು ಇದು ಮಾಡ್ಕೊಂಡ್ಬಿಡ್ತಾರೆ, ಇಷ್ಟು ನಿಮಗಿಟ್ಟು ನೌಕರಿ ಕೊಟ್ಟಿವಿ ನಿಮಗಿಟ್ಟು. ಬಟ್ ಅವ್ರ ಸಂಭಾವನೆ ಏಟಿರ್ತದಂದ್ರೆ 10, 15, 20 ಸಾವಿರ ಇರ್ತದೆ. ಬೆಂಗಳೂರಿನಂತಲ್ಲಿ, ಚೆನ್ನೈನಂತಲ್ಲಿ, ತುಮಕೂರು, ಬೆಂಗಳೂರು, ಅಲ್ಲಿ ನಮ್ಮ ಯುವಕರು ಹೋಗಿ ಆ 15-20 ಸಾವಿರ ಒಳಗೆ ಅವ್ರು ಏನು ದುಡಿಬೇಕು, ಇಲ್ಲಿ ತನ್ನ ತಂದೆ ತಾಯಿಗಳಿಗೆ ಅವ್ರು ಏನು ಉಪಜೀವನ ನಡೆಸಬೇಕು ಎಂಬುದು ಬಹಳ ಯಕ್ಷ ಪ್ರಶ್ನೆ ಆಗ್ಯದ. ಆ ನಿಟ್ಟಿನಲ್ಲಿ ನಿಗಮದ ಅಧ್ಯಕ್ಷರು ಇದನ್ನು ನಾಳೆ ಎಷ್ಟು ಸಾವಿರ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗನ ಖಾಯಂ ಉದ್ಯೋಗನ ನೀಡ್ತೀರೆಂಬುದು ನಾಳೆ ಅವರು ದಯವಿಟ್ಟು ತಾವು ಬಹಿರಂಗ ಪಡಿಸ್ಬೇಕಂತ ಹೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ. ಇನ್ನು ಮುಂದಾದರೂ ಸಾಕಷ್ಟು ಇವೆಂಟ್ಗಳು ಇಲ್ಲಿ ಮಾಡ್ತಿರ್ತೀರಿ ನೀವು ಕರ್ನಾಟಕ ಸರ್ಕಾರದಿಂದ. ಸ್ಥಳೀಯರಿಗೆ ಅವಕಾಶ ಕೊಡ್ರಲ್ಲ, ಬ್ಯಾನರ್ ಹಾಕೋದಾಗಿರ್ಬೋದು, ಈ ಪೆಂಡಾಲ್ದವ್ರಾಗಿರ್ಬೋದು, ಸೌಂಡ್ದವ್ರಾಗಿರ್ಬೋದು. ಬೆಂಗಳೂರದ ಇವೆಂಟ್ದವ್ರು ಕೊಟ್ಟು ಅವ್ರು ಏನು ಮಾಡ್ತಾರೆ, ಮತ್ತು ಇಲ್ಲೇ ನಮ್ಮವ್ರಿಗೆ ಕೆಲಸ ಹಚ್ಚಿ ಅವ್ರು ಪಗಾರ ಕೊಟ್ಟು ಹೋಗ್ತಾರೆ. ಅದು ಆಗಬಾರ್ದು. ಸ್ಥಳೀಯರಿಗೆ ಅವಕಾಶ ಸಿಗ್ಬೇಕಂತ ಹೇಳಿ ನಾನು ನೇರವಾಗಿ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಮೇಲೆ ನಾನು ಆರೋಪವನ್ನು ಮಾಡ್ತೀನಿ. ಮತ್ತು ಇದರಲ್ಲಿ ಭ್ರಷ್ಟಾಚಾರ ಕಂಡು ಬರ್ತದ ಅಂತ ಹೇಳಿ ನಾನು ಆರೋಪವನ್ನು ಮಾಡ್ತೀನಿ. ನ್ಯಾಯ ಬೇಕೆಂದೆನಿಸಿದವರಿಗೆ ಅನ್ಯಾಯವೆಸಗುವ ಬಂಡಾರ ಕಿಬ್ಬೆದೆಯ ಕೀಲು ಮುರಿದರೆ ಸಿಕ್ಕಿತ್ತೆ ನ್ಯಾಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶದ ವಿಚಾರಗಳನ್ನು ಸ್ಮರಣೆ ಮಾಡಿಕೊಂಡು ಭಾರತ ದೇಶದ ಪ್ರಜಾಪ್ರಭುತ್ವದ 4ನೇ ಅಂಗ ಅದು ಪತ್ರಿಕಾ ರಂಗ. ಆ ರಂಗದ ಮುಂದೆ ನಾನು ಪ್ರಥಮ ಬಾರಿಗೆ ಮಾತನಾಡ್ತಾ ಇರೋದು ಒಂದು ವಿಶೇಷವಾಗಿರುವಂಥ ಸಂಗತಿ. ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದೆ, ಮೋಸ ಮಾಡ್ತಾ ಇದೆ. ನನ್ನ ಮಾಹಿತಿ ಪ್ರಕಾರ ಸುಮಾರು 43 ಇಲಾಖೆಗಳಲ್ಲಿ 2,76,386 ಹುದ್ದೆಗಳು ಖಾಲಿ ಇದ್ದು, ಕಳೆದ 6 ವರ್ಷಗಳಿಂದ ಯಾವುದೇ ಇಲಾಖೆಗಳಲ್ಲಿ ಕಾಲ್ಫಾರ್ಮ್ ಆಗದೆ ಸುಮ್ಮನೆ ಕಳೆದ ಸರ್ಕಾರ ಆಗಿರ್ಬೋದು, ಇವತ್ತಿನ ಸರ್ಕಾರ ಆಗಿರ್ಬೋದು, ವಿದ್ಯಾರ್ಥಿಗಳನ್ನು ಕಡೆಗಣಿಸ್ತಾ ಇದ್ದಾರೆ. ರಾಜ್ಯದ ತುಂಬೆಲ್ಲ ನಾವು ಸಾಕಷ್ಟು ಹೋರಾಟವನ್ನು ಮಾಡಿದ್ದೇವೆ. ಆ ಹೋರಾಟಕ್ಕೆ ಸರ್ಕಾರ ಯಾವುದೇ ಸ್ಪಂದನೆ ಮಾಡ್ತಾ ಇಲ್ಲ. ಕಳೆದ ದಿನಗಳಲ್ಲಿ ಸುಮ್ಮನೆ ಏನೋ ನಾವು ಕಾಲ್ಫಾರ್ಮ್ ಮಾಡ್ತೀವಿ, ಅಧಿಸೂಚನೆ ಮಾಡ್ತೀವಿ ಅಂತೇಳಿ 43 ಇಲಾಖೆಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರೆಸೆಂಟ್ ಕರ್ನಾಟಕ ರಾಜ್ಯದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು, ಅದು ಅತ್ಯಂತ ಬಡ ಕುಟುಂಬದಿಂದ ಗ್ರಾಮೀಣ ವಿದ್ಯಾರ್ಥಿಗಳು ಸಾಲ ಮಾಡಿ, ಕೂಲಿ ಮಾಡಿ, ಎಲ್ಲೋ ಪೆಟ್ರೋಲ್ ಬಂಕಿನಲ್ಲಿ ಪೆಟ್ರೋಲ್ ಹಾಕಿ, ಇವತ್ತು ಹೋಟೆಲ್ಗಳಲ್ಲಿ ಕಸ ಮುಸುರಿ ಮಾಡಿ ಓದುವಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಮೋಸ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಫಸ್ಟ್ ಆಯ್ಕೆ ಆಗಬೇಕಾದ್ರೆ ಇವತ್ತಿನ ಸರ್ಕಾರ ಸಮಾಜವಾದಿ ತತ್ವದ ಮೇಲೆ ನೀವು ಅಧಿಕಾರವನ್ನು ಸ್ವೀಕಾರ ಮಾಡಿ ಇವತ್ತು ಖಾಸಗಿ ಮೇಳಗಳನ್ನು ಏರ್ಪಡಿಸುವುದರ ಮೂಲಕ ನಾವು ಉದ್ಯೋಗ ಕೊಡ್ತೀವಿ ಅಂತೇಳಿ ಸುಮ್ಮನೆ ಆ ವಿದ್ಯಾರ್ಥಿಗಳೊಂದಿಗೆ ಚೆಲ್ಲಾಟ ಆಡ್ತಾ ಇದ್ದೀರಿ. ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಹೈಕೋರ್ಟಿಗೆ ಒಂದು ಪ್ರಶ್ನೆ ಕೇಳಿತ್ತು, ಏನು 56% ಮೀಸಲಾತಿ ನಾವು ಕಾಲ್ಫಾರ್ಮ್ ಮಾಡಂಗಿಲ್ಲ ಅಂತೇಳಿ. ಆದರೆ ಈ ಕಳೆದ ಜನವರಿ ತಿಂಗಳಲ್ಲಿ ಹೈಕೋರ್ಟ್ ಹೇಳಿದೆ 50% ಮೀಸಲಾತಿ ಇಟ್ಟುಕೊಂಡು ನೀವು ಕಾಲ್ಫಾರ್ಮ್ ಮಾಡ್ರಿ, 56% ಆಮೇಲೆ ನೋಡೋಣ, 96%ಗೆ ನೀವು ಕಾಲ್ಫಾರ್ಮ್ ಮಾಡಿದ್ದೆ ಆದರೆ ನಾವು ಅದಕ್ಕೆ ಒಪ್ಪಿಗೆ ಕೊಡ್ತೀವಿ ಅಂತ ಹೈಕೋರ್ಟ್ ಅಧಿಸೂಚನೆ ಕೊಟ್ಟರೂ ಕೂಡ ಫೆಬ್ರವರಿ 12 ಅಂತೇಳಿ ಇವತ್ತು ಅಟಾರ್ನಿ ಜನರಲ್ ಅವರು ಹೇಳ್ತಾ ಇದ್ದಾರೆ.
ದಯವಿಟ್ಟು ರಾಜ್ಯದ ವಿದ್ಯಾರ್ಥಿಗಳು ಬಹಳ ಕಷ್ಟದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ. ನಿಮ್ಮ ಪಂಚ ಯೋಜನೆಗಳ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಭರವಸೆ ಉದ್ಯೋಗ ಕೊಡ್ತೀವಿ ಅನ್ನುವಂಥ ಯೋಜನೆಯನ್ನು ಘೋಷಣೆ ಮಾಡ್ರಿ. ಮನೆ ಮನೆಗೆ ಒಂದೊಂದು ಉದ್ಯೋಗ ಕೊಡುವಂಥ ಪ್ರಯತ್ನವನ್ನು ಮಾಡ್ರಿ. ಇದರಿಂದ ರಾಜ್ಯದ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ತದೆ. ಒಂದು ವೇಳೆ ನೀವೇನಾದರೂ ಉದ್ಯೋಗ ಕನ್ಫರ್ಮ್ ಮಾಡದೇ ಇದ್ರೆ, ಇವತ್ತು ಶಿಕ್ಷಣ 76,000 ಪೋಸ್ಟ್ ಶಿಕ್ಷಕ ಹುದ್ದೆ ಖಾಲಿ ಇದಾವೆ, 25ರಿಂದ 30,000 ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಅದಾವೆ, 11,000 ಕಂದಾಯ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಅದಾವೆ, ಸುಮಾರು 25ರಿಂದ 30,000 ಆರೋಗ್ಯ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಅದಾವೆ. ನಾವೆಲ್ಲ ಸರ್ಕಾರಿ ಕಚೇರಿಗಳು ಹೋದರೆ ಸುಮ್ಮನೆ ಪ್ರೈವೇಟ್ದವ್ರನ್ನ ತುಂಬಿಕೊಂಡು ಸರ್ಕಾರಿ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಮೋಸ ಮಾಡ್ತಾ ಇದ್ದೀರಿ. ಕರ್ನಾಟಕ ರಾಜ್ಯದ ನೀವು ಬರೀ ಬಿಜಾಪುರ ಆಗಿರಬಹುದು, ಧಾರವಾಡ ಆಗಿರಬಹುದು, ಬೆಂಗಳೂರು ವಿಜಯನಗರ ಆಗಿರಬಹುದು, ಅಲ್ಲಿ ಲೈಬ್ರರಿಯಲ್ಲಿ ಕುತ್ಕೊಂಡು ಓದುವಂಥ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳ ಪರವಾಗಿ ನೀವು ಕಾಲ್ಫರ್ಮ್ ಮಾಡದೇ ಇದ್ರೆ ನಾವು ವಿನಂತಿಯಿಂದ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಒಂದು ವೇಳೆ ಫೆಬ್ರವರಿ 12ನೇ ತಾರೀಕು ಒಳಗಡೆ ನೀವೇನಾದ್ರೂ ಕಾಲ್ಫರ್ಮ್ ಮಾಡದೇ ಇದ್ರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ನನ್ನ ಮನವಿ ಇದು ಬಿಜಾಪುರದಿಂದ ತಮಗೆ ಕರೆ ಕೊಡ್ತಾ ಇದ್ದೇವೆ. ಈಗಾಗಲೇ ನಾವು ಧಾರವಾಡ ಹಾಗೂ ಬಿಜಾಪುರದಲ್ಲಿ ಹೋರಾಟ ಮಾಡಿದ್ರು, ಅದಕ್ಕೆ ಯಾವುದೇ ಸ್ಪಂದನೆ ಮಾಡಿಲ್ಲ. ದಯವಿಟ್ಟು ನೀವು ಅಧಿಸೂಚನೆ ಮಾಡಬೇಕು. ಪೊಲೀಸ್ ಇಲಾಖೆಯಲ್ಲಿ ಅಧಿಸೂಚನೆ ಇಲ್ಲ. ನೀವು ಸುಮಾರು 6 ವರ್ಷಗಳಿಂದ ಯಾವುದೇ ಅಧಿಸೂಚನೆ ಆಗಿಲ್ಲ. ಸುಮಾರು 10 ವರ್ಷಗಳಿಂದ ಹೈಸ್ಕೂಲ್ ಟೀಚರ್ ಕಾಲ್ಫರ್ಮ್ ಮಾಡಿಲ್ಲ, 6 ವರ್ಷಗಳಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಕಾಲ್ಫರ್ಮ್ ಮಾಡಿಲ್ಲ, ಸುಮಾರು 13 ವರ್ಷಗಳಿಂದ ಸಂಗೀತ ಟೀಚರ್ ಕಾಲ್ಫರ್ಮ್ ಮಾಡಿಲ್ಲ, ಕಂಪ್ಯೂಟರ್ ಟೀಚರ್ ಕಾಲ್ಫರ್ಮ್ ಮಾಡಿಲ್ಲ. ಬರೀ ಶಾಲಾ ಕಟ್ಟಡಗಳನ್ನು ಕಟ್ಟಿಸಿದ್ರೆ ಅಷ್ಟೇ ಅಲ್ಲ, ಅಲ್ಲಿ ಜೀವಂತ ಉಪನ್ಯಾಸಕರು ಇರಬೇಕು. 1964ರ ಶಿಕ್ಷಣ ನೀತಿ ಒಂದು ಮಾತು ಹೇಳ್ತದೆ, ಭಾರತ ದೇಶದ ನಿಜವಾದ ಶಿಕ್ಷಣ ನಿರ್ಮಾಣ ಆಗ್ತಾ ಇರೋದು ವರ್ಗಕೋಣೆಯ 4 ಗೋಡೆಗಳ ಮಧ್ಯದಲ್ಲಿ. ಮತ್ತೆ ಶಿಕ್ಷಕರೇ ಇಲ್ಲ ಅಥವಾ ಇಲಾಖೆಗಳಲ್ಲಿ ಅಧಿಕಾರಿಗಳಿಲ್ಲ, ಮತ್ತೆ ನೀವು ಸರ್ಕಾರ ಹೆಂಗೆ ನಡ್ಸಕ್ ಸಾಧ್ಯ ಇದೆ? ದಯವಿಟ್ಟು ಯಾವ ಖಾಸಗಿ ಮೇಳಗಳಿಗೆ ನೀವು ಅವಕಾಶ ಕೊಡದೆ ದಯವಿಟ್ಟು ನೀವು ಕಾಲ್ಫಾರ್ಮ್ ಮಾಡಬೇಕು. ಅಧಿಸೂಚನೆ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡ್ರಿ. ಇದು ನಮ್ಮ ಸಂವಿಧಾನದಲ್ಲಿರುವಂತಹ ಹಕ್ಕು. ಸಂವಿಧಾನದ 16ನೇ ವಿಧಿಯಲ್ಲಿ ನಾವು ಉದ್ಯೋಗ ಕೇಳ್ತಾ ಇದ್ದೇವೆ. ದಯವಿಟ್ಟು ನೀವು ಉದ್ಯೋಗ ಕೊಡದೇ ಇದ್ರೆ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ. ದಯವಿಟ್ಟು ಪಂಚ ಯೋಜನೆಗಳಲ್ಲಿ ಇದೊಂದು ಯೋಜನೆ ಅಂತ ಘೋಷಣೆ ಮಾಡಿ ನೀವು ಕಾಲ್ಫಾರ್ಮ್ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಈ ಒಂದು ಮಹತ್ವದ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ, ಇವತ್ತು ಐತಿಹಾಸಿಕ ವಿಜಯಪುರ ನಗರದಲ್ಲಿ ಉದ್ಯೋಗ ಮೇಳ ನಡೀತಾ ಇದೆಯೋ ಅಥವಾ ಕಾಂಗ್ರೆಸ್ಸಿನ ಅಂತಿಮ ಭ್ರಷ್ಟಾಚಾರದ ಯಾತ್ರೆ ನಡೀತಾ ಇದೆಯೋ ನನಗೆ ತಿಳಿತಾ ಇಲ್ಲ. ಉದ್ಯೋಗ ಮೇಳವನ್ನ ವಿಜಯಪುರ ನಗರದಾಗ ಮಾಡ್ಲಿಕ್ಕೆ ಇಲ್ಲಿ ಸಿಗಬೇಕಾದಂಥ ಎಲ್ಲ ಉದ್ಯೋಗ ಅವಕಾಶಗಳನ್ನು ಬೆಂಗಳೂರಿನವ್ರಿಗೆ ಕೊಡಾಕತ್ತೀರಿ. ಇದೀಗ ತಾನೇ ನಮ್ಮ ಶರಣವ್ರು ಹೇಳ್ದಾಗೆ ವಿಜಯಪುರದಲ್ಲಿ ಟೆಂಟ್ ಹಾಕೋರಿಲ್ವಾ, ಸೌಂಡ್ ಸಿಸ್ಟಮ್ದವ್ರಿಲ್ವಾ, ಫ್ಲೆಕ್ಸ್ಗಳನ್ನು ಹಾಕೋರಿಲ್ವಾ, ಕಾರ್ಯಕ್ರಮ ನಿರೂಪಕರಿಲ್ವಾ? ಇವರೆಲ್ಲರನ್ನೂ ಕೂಡ ನೀವು ಇವತ್ತು ನೇರವಾಗಿ ಬೆಂಗಳೂರಿನಿಂದ ನೇಮಿಸಿದ್ದೀರಿ. ಯಾಕೆ ಅನ್ನೋದು ವಿಜಯಪುರದ ವಿದ್ಯಾರ್ಥಿಗಳಿಗೆ, ಇಲ್ಲಿನ ಯುವಕರಿಗೆ ನೀವು ಉತ್ತರ ಕೊಡಬೇಕಾಗ್ತದೆ. ಒಂದು ವೇಳೆ ಆ ಇವೆಂಟ್ ಕೊಡು ಬದಲಿನೇ ಇಲ್ಲಿ ವಿಜಯಪುರ ನಗರದವರಿಗೆ ನೀವು ಉದ್ಯೋಗ ಕೊಟ್ಟಿದ್ರಿ ಅಂದ್ರೆ ಕನಿಷ್ಠ 300ರಿಂದ 400 ಜನ ನೇರವಾಗಿ ಅದರಿಂದ ಲಾಭವನ್ನು ಪಡಿತಿದ್ರು, ದುಡಿಮೆಯನ್ನು ಮಾಡ್ಕೋತಿದ್ರು. ಬೆಂಗಳೂರಿನಾಗ ಮಾಡಿದ್ರೆ ಬೆಂಗಳೂರದವ್ರಿಗೆ ಕೊಡ್ರಿ, ಓಕೆ. ಮಂಗಳೂರದಾಗ ಮಾಡಿದ್ರೆ ಮಂಗಳೂರದವ್ರಿಗೆ ಕೊಡ್ತೀರಿ. ವಿಜಯಪುರನಾಗ ಮಾಡಿದ್ರೆ ಯಾಕೆ ಬೆಂಗಳೂರದವರಿಗೆ? ಇದು ಇಲ್ಲಿದ್ದಂಥ ಎಲ್ಲ ವ್ಯಾಪಾರಸ್ಥರ ಒಕ್ಕೂಟದವ್ರು ಕೇಳಿಕತ್ತಾರ. ಎಷ್ಟೋ ಲಕ್ಷಾಂತರ ರೂಪಾಯಿ ಇವತ್ತು ಹಣವನ್ನು ಇವತ್ತವರು ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಎಲ್ಲಿ ವಿಜಯಪುರ ನಗರನಾಗ ಕಾಣುವಂಥ ಡಿಜಿಟಲ್ ಬೋರ್ಡ್ ಹಿಡ್ಕೊಂಡು, ಸೌಂಡ್ ಸಿಸ್ಟಮ್ ಹಿಡ್ಕೊಂಡು, ಟೆಂಟ್ದವ್ರನ್ನ ಹಿಡ್ಕೊಂಡು, ಮೈಕ್ದವ್ರನ್ನ ಹಿಡ್ಕೊಂಡು ಎಲ್ಲಾನು ನೀವು ಬೆಂಗಳೂರದವ್ರಿಗೆ ಕೊಟ್ಟಿರಿ. ಇದರಲ್ಲಿ ಭ್ರಷ್ಟಾಚಾರದ ವಾಸನೆ ಎದ್ದು ಕಾಣ್ತಾ ಇದೆ. ಅದಕ್ಕೆ ನಾನು ಹೇಳಿದೆ, ಇದು ಉದ್ಯೋಗ ಮೇಳ ಅಂತೇಳಿ ನಾವು ಕರೀಲಿಕ್ಕೆ ತಯಾರಿಲ್ಲ. ಇದೊಂದು ಭ್ರಷ್ಟಾಚಾರದ ವ್ಯಾಪಕ ಕೂಟವಾಗಿದೆ ಅನ್ನೋ ಸಂಶಯ ಬರ್ತಾ ಇದೆ. ಇದಕ್ಕೆ ಪೂರಕವಾಗಿ ಹೇಳಬೇಕಂದ್ರೆ ಕಳೆದ ಕೆಲ ತಿಂಗಳ ಹಿಂದೆ ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಒಂದು ಉದ್ಯೋಗ ಮೇಳ ಆಯಿತು. ಅಲ್ಲಿಯ ವಿದ್ಯಾರ್ಥಿನಿಯರಿಗೆ ಭಾಗವಹಿಸಿದಂಥ ವಿದ್ಯಾರ್ಥಿನಿಯರ ಜೊತೆ ನಾನು ಮಾತನಾಡಿದೆ. ವಿದ್ಯಾರ್ಥಿನಿಯರ ಜೊತೆ, ನಿರುದ್ಯೋಗಿಗಳ ಜೊತೆ. ಅಲ್ಲಿ ಬಂದಂಥ ಕಂಪ್ನಿಗಳು ಆರ್ಡರ್ ಕೊಟ್ಟಿದ್ದಾವಂತ್ರಿ, ಇನ್ನೂವರೆಗೆ ನೌಕರಿ ಸಿಕ್ಕಿಲ್ಲ. ಬಹಳ ಗಂಭೀರದ ವಿಷಯ. ಮಾನ್ಯ ಮುಖ್ಯಮಂತ್ರಿಗಳೇ, ಇದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ. ಕಲಬುರಗಿಯಲ್ಲಿ ಆದಂಥ ಉದ್ಯೋಗ ಮೇಳದಲ್ಲಿ ಬಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಂಥ ಕಂಪ್ನಿಗಳು ನಾಮಕೆ ವಾಸ್ತೆ ಲೆಟರ್ ಕೊಟ್ಟಿದ್ದಾವೆ. ಅವರಿಗೆ ಇಲ್ಲಿವರೆಗೆ ಯಾವುದೇ ರೀತಿಯ ಅಧಿಕೃತ ಉದ್ಯೋಗ ಸಿಕ್ಕಿಲ್ಲ. ಯಾಕೆ? ಕರ್ನಾಟಕದ ನಿರುದ್ಯೋಗಿ ಯುವಕರ ಪ್ರಶ್ನೆ ಆಗಿದೆ.
ಭಾಳ ಗಂಭೀರ ಇದೆ. ಅದಕ್ಕೆ ಈ ಉದ್ಯೋಗ ಮೇಳವನ್ನು ಪಾರದರ್ಶಕವಾಗಿ ಎಷ್ಟು ಜನರಿಗೆ ನೀವು ಉದ್ಯೋಗ ಕೊಡ್ತೀನಿ, ನಾಳೆ ಎಷ್ಟು ಜನರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲ ಎಂದಿನಿಂದ ಅವ್ರಿಗೆ ಜಾಯಿನ್ ಆಗ್ಲಿಕ್ಕೆ ಹೇಳ್ತೀರಿ ಅನ್ನೋದು ಸ್ಪಷ್ಟೀಕರಣ ಕೊಡಬೇಕು. ಕೇವಲ ನಾವು 1 ತಿಂಗಳು ಬಿಟ್ಟು 3 ತಿಂಗಳೊಳಗೆ ಜಾಯಿನ್ ಆಗ್ರಿ, ಆ ರೀತಿ ಅಪಾಯಿಂಟ್ಮೆಂಟ್ ಲೆಟರ್ಗಳು ನಮಗೆ ಬೇಡ. ಇಂಥ ದಿವಸದಿಂದ ಬಂದು ನನ್ನ ಕಂಪನಿಯಲ್ಲಿ ನೀವು ಜಾಯಿನ್ ಆಗಬೇಕನ್ನೋ ಅಧಿಕೃತ ಲೆಟರ್ಗಳನ್ನು ನಮ್ಮ ನಿರುದ್ಯೋಗಿಗಳಿಗೆ ಕೊಡಬೇಕು ಇವರು ಅನ್ನೋ ಆಗ್ರಹವನ್ನು ತಮ್ಮ ಮಾಧ್ಯಮದ ಮುಖಾಂತರ ಮಾಡ್ತೀನಿ. ಇನ್ನೊಂದು ವಿಜಯಪುರದ ವಿಷಯಕ್ಕೆ ಬರ್ತೀನಿ.